ಬೆಳಗಾವಿಯ ಪ್ರಭಾವಿ ನಾಯಕರು, ಅಕ್ಷರ ದಾಸೋಹಿಗಳು, ಬೆಳಗಾವಿಯ ಈ KLE ಸಂಸ್ಥೆಯನ್ನ ಹಳ್ಳಿಯಿಂದ ಜಾಗತಿಕ ಮಟ್ಟದಲ್ಲಿ ಬೆಳೆಸಿ ಅದನ್ನು ಉಳಿಸಿ ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಯಲ್ಲಿ ಅಪ್ರತಿಮ ಸೇವೆಯನ್ನು ಮಾಡಿರ್ತಕ್ಕಂತಹ ಬೆಳಗಾವಿಯ KLEಯ ದಿಗ್ಗಜರು ಆಗಿರ್ತಕ್ಕಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಈಗ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಿ ಗೌರವಿಸಿದೆ. ಈಗ ಅವರ ಮನೆಯಲ್ಲಿ ಕೂಡ ಸಂಭ್ರಮ. ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕುಮಾರಸ್ವಾಮಿ ಅವರು ಅವ್ರ ಮನೆ ಬಾಗಿಲಿಗೆ ತಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಆದ್ರೆ ಇವತ್ತು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸೇವೆಯನ್ನ ಗುರುತಿಸಿ ಕೇಂದ್ರ ಸರ್ಕಾರ ಈಗ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದು ನಿಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿಯು ಕೂಡ ಆಗಿದೆ. ಮತ್ತು ಇದೊಂದು ಬೆಳಗಾವಿಗೆ ಅಷ್ಟೇ ಅಲ್ಲ, ಇಡೀ ನಾಡಿಗೆ ಮತ್ತು ಇಡೀ ರಾಷ್ಟ್ರಕ್ಕೆ ಕೀರ್ತಿ ತರುವಂತಹ ಸಂಗತಿಯಾಗಿದ್ದು, ಈಗ ಸದ್ಯ ನಮ್ ಜೊತೆ ಆ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕೆ ಈಗ ನಮ್ ಜೊತೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇದ್ದಾರೆ. ಪದ್ಮಶ್ರೀ ಪ್ರಭಾಕರ್ ಕೋರೆ ಅವರು ಈಗ ನಮ್ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ನೋಡೋಣ. ಸರ್, ಏನು ಇದು ನಿರೀಕ್ಷೆ ಇತ್ತ ಸರ್ ತಮ್ಗೆ ಅಂತ? ಪದ್ಮಶ್ರೀ ಹೆಂಗ್ ಕೊಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ 6:30 ಗಂಟೆಗೆ ನನಗೆ ಒಬ್ರು ಫೋನ್ ಮಾಡಿದ್ರು, ಟಿವಿಯಲ್ಲಿ ಬರ್ತಾ ಇದೆ ಅಂತ. ಆಗ ಗೊತ್ತಾಯ್ತು. ನಾನೇನು ಯಾವ ಅರ್ಜಿನೂ ಹಾಕಿಲ್ಲ, ಯಾವ್ದು ಇದು ಮಾಡಿಲ್ಲ. ಸರ್, ಹೆಂಗೆ ಅನಿಸ್ತಾ ಇದೆ? ಈಗ 40 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ತಾವು KLEಯಲ್ಲಿ ಮಾಡಿದ್ರೆ, ಏನು ಈ ಪ್ರಶಸ್ತಿಯನ್ನ ಯಾವಾಗೋ ಸಿಗ್ಬೇಕಾಗಿತ್ತು, ತಮಗೆ ಲೇಟ್ ಆಯ್ತು ಅಂತೀರಾ ಅಥವಾ ಏನಿಲ್ಲ? ನಾ ಯಾವ ಪ್ರಶಸ್ತಿ ಸಲುವಾಗಿ ಕೆಲಸ ಮಾಡೇ ಇಲ್ಲ, ಮಾಡೋ ಪ್ರಶ್ನೆ ಇಲ್ಲ. ನನಗೆ ಸಮಾಧಾನ, ಕೆಲಸ ಮಾಡೋದೊಂದು ಸಮಾಧಾನ ಅದ. ಆ ದೃಷ್ಟಿ 42 ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೆ, ರೈತರ ಹಣಕಾಸಿನ ವ್ಯವಸ್ಥೆ ಚಲೋ ಆಗ್ಬೇಕಂತ ತಿಳ್ಕೊಂಡು 42 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದನ್ನು ಇವತ್ತು ಗುರುತಿಸಿದ್ದಾರೆ. ಗುರುತಿಸಿ ಕೊಟ್ಟದ್ದು ನನಗೂ ಮಾನ್ಯ ರಾಷ್ಟ್ರಪತಿಗಳು ಮತ್ತು ದೇಶದ ಕೇಂದ್ರದ ಎಲ್ಲ ಮುಖಂಡರಿಗೆ ನಾನು ಆಭಾರಿ ಇದ್ದೀನಿ. ಈ ಹಿಂದೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಿದಾಗ ತಾವು ಹೋಗಿರ್ಲಿಲ್ಲ ತಗೊಳ್ಳಿಕ್ಕೆ. ಸ್ವತಃ ಕುಮಾರಸ್ವಾಮಿ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಆ ಗೌರವವನ್ನ ಸಲ್ಲಿಸಿದ್ರು ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ. ಹೌದು, ಯಾಕಂದ್ರೆ ನನ್ಗೆ ಹೆಲ್ತ್ ಸರಿ ಇಲ್ಲ ಆಗಿತ್ತಾಳೆ. ಅದಕ್ಕೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು. ನನ್ನ ಮನೆಗೆ ಬಂದು ನಾನು ಹೋಗ್ಲಿಕ್ಕೆ ಆಗಲಿಲ್ಲ, ನನ್ನ ಮನೆಗೆ ಬಂದು ಆ ಪ್ರಶಸ್ತಿಯನ್ನು ಕೊಟ್ಟದ್ದು ಇದು ಐತಿಹಾಸಿಕ ಉದಾಹರಣೆ ಅದ. ಸರ್, ಈಗ ಪ್ರಶಸ್ತಿ ಅಂತೂ ಸಿಕ್ಕಿದೆ. ಈ ಪ್ರಶಸ್ತಿಯನ್ನ ಯಾರಿಗೆ ಈ ಪ್ರಶಸ್ತಿ ನನ್ನ ಎಲ್ಲ KLE ಸೊಸೈಟಿಯ ಸಮೂಹ, ಅಲ್ಲಿ ಕೆಲಸ ಮಾಡೋರು, ಆಡಳಿತ ಮಂಡಳಿಯವರು, ಅವ್ರಿಗೆ ಶ್ರೇಯಸ್ ಹೋಗ್ತದೆ. ಅದ್ರ ಜೊತೆಗೆ ನನಗೆ ಯಾವಾಗಲೂ ನನ್ನ ಬೆನ್ನಲ್ಲಿ ನಿಂತಿರೋ ರೈತ ಸಮೂಹದವರು ಅವ್ರಿಗೆ ಹೋಗ್ತದಂತ ನಾನು ಹೇಳ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರ ತಮಗೆ ಪದ್ಮಶ್ರೀ ಪ್ರಶಸ್ತಿ, ರಾಜಕೀಯವಾಗಿಯೂ ತಮಗೆ ಸ್ಥಾನಮಾನ ಸಿಗಬೇಕಾಗಿತ್ತು. ಆ ವಿಚಾರದಲ್ಲಿ ಏನ್ ಹೇಳಿಕ್ ಬೇಕ್ತೀರಾ? ನಾನು ಅಭಿಮಾನಿಗಳ ಆಸೆ, ನಿಮಗೆ ಆಸೆ ಇಲ್ಲ, ನಿಮ್ಮ ಅಭಿಮಾನಿಗಳಿಗೆ ಒಂದು ಆಸೆ ಇದೆ, ರಾಜಕೀಯವಾಗಿಯೂ ಕೂಡ ಸ್ಥಾನಮಾನ ಸಿಗಬೇಕು. ಇಲ್ಲ, ಸ್ಥಾನಮಾನ ಇದೊಳ್ರಿ ರಾಜಕೀಯದೊಳಗೆ ಏನದ, ಈಗಿನ ಪದ್ಧತಿ ರಾಜಕೀಯ ಒಳಗೆ ನಾವು ಅದ್ರೊಳಗೆ ಹೊಂದಾಣಿಕೆ ಆಗೋದೇ ಇಲ್ಲ. ಯಾಕಂದ್ರೆ ತಮ್ಗೆಲ್ಲ ಗೊತ್ತದ ರಾಜಕೀಯ ಎಷ್ಟು ಮಟ್ಟಿಗೆ ತೆಳಮಟ್ಟಿಗೆ ಬಂದದ. ಎಲ್ಲ ಪಕ್ಷ, ನನ್ನ ಪಕ್ಷ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟ ಅಲ್ಲ, ಅದಕ್ಕೆ ನಾವು ಈಗ ಹೊಂದಾಣಿಕೆ ಆಗೋದು ನಮಗೂ ಕಷ್ಟ ಅದ. ಅದಕ್ಕೆ ಜನರ ಸೇವೆ ಎಷ್ಟಾಗ್ತದ, ಸೇವೆ ಮಾಡ್ಕೋತ ನಂದು ಇಡೀ ಜೀವನ ಎಲ್ಲ ಕಳೆದು ಇದು ಮಾತ್ರ ಅಗದಿ ಸಿದ್ಧ. ವರ್ಷಗಳ ಕಾಲ ಸರ್ ಮನೆ ಬಿಟ್ಟು ಅಂದ್ರೆ ಕುಟುಂಬಕ್ಕೆ ಟೈಮ್ ಕೊಡ್ಲಾಗೆ ಸಂಸ್ಥೆ ಕೊಟ್ರಿ. ಆ ಮೂಲಕ ಉತ್ತರ ಕರ್ನಾಟಕದಲ್ಲಿ ಏನು ಶಿಕ್ಷಣದಿಂದ ವಂಚಿತರಾಗಿದ್ರ ಅವ್ರಿಗೆಲ್ಲರೂ ಕೂಡ ಶಿಕ್ಷಣ ಸಿಗುವಂಗ ಮಾಡಿದ್ರಿ. ಹೌದು, ಮತ್ ಮಾಡಿ ಅದಕ್ಕೆ ಇವತ್ತು ನನ್ಗೆ ಬಹಳ ಖುಷಿ ಅದ. ರೈತರ ಮಕ್ಕಳು, ರೈತರ ಹೆಣ್ಮಕ್ಳು ಇವತ್ತು ಡಾಕ್ಟರ್ ಆಗಿದ್ದಾರೆ, ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಂಜಿನಿಯರ್ ಆಗ್ತಾ ಇದ್ದಾರೆ. ಅಗದಿ ಒಬ್ಬ ಚಿಕ್ಕಿತ್ತ ಅಗದಿ ಸಣ್ಣ ಕೂಲಿ ಮಾಡೋ ಮಗಳು ಇವತ್ತು ಇಂಜಿನಿಯರಿಂಗ್ ಆಗಿದ್ದಾಳೆ. ಅವಳು ಕೆನಡಾದಾಗಿದ್ದಾಳೆ. ಅದಕ್ಕೆ ಅದು ಖುಷಿ ಅಂತ ಬಡವರ ಜನರ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಓದಿ ಅದರಿಂದ ಇಡೀ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಚಲೋ ಆಗಿದೆ. ಮನಿ ಇಲ್ಲಾಗಿತ್ತು ಅಂತ ಅವಳ ಮಗಳು ಮನಿ ಕಟ್ಟಿಕೊಟ್ರು ತಂದೆ ತಾಯಿಗೆ.
ಇದೇ ಖುಷಿ ನಮಗೆ. ಈಗ ನೀವು ಕಟ್ಟಿದಂತ ಸಂಸ್ಥೆಗಳು ಈಗ ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ನಿಮ್ಮ ಅಂಗ ಸಂಸ್ಥೆಗಳು ಇದಾವೆ. ನಿಮ್ಮ ಸಂಸ್ಥೆಗಳಲ್ಲಿ ಕಲ್ತಂತವ್ರು ಇಡೀ ಜಗತ್ತಿನಾದ್ಯಂತ ಇರ್ತಾರೆ. ಈಗ ಮುಂದೆ ಈ ಸಂಸ್ಥೆ ಮೂಲಕ ಯಾವ ರೀತಿಯ ಮತ್ ಸೇವೆ ಮಾಡ್ಬೇಕನ್ನುವಂಥದ್ದು ಆಸೆ ಇದೆ. ಅಲ್ಲ, ಎಲ್ಲೆಲ್ಲಿ ಅನ್ಯಾಯ ಇನ್ನೂ ಸಂಸ್ಥೆ ಯಾವ್ಯಾವ ಭಾಗದಲ್ಲಿಲ್ಲ ಅಥವಾ ಯಾವುದು ವಿಷಯದಲ್ಲಿ ಶಿಕ್ಷಣ ಕೊಡೋ ವಿಷಯ ಇಲ್ಲ, ಅವತ್ತನ್ನು ಮುಂದುವರಿಸ್ಬೇಕಂತ ನನ್ನ ವಿಚಾರ ಅದ. ಇವತ್ತು ನಾ ಶಿಕ್ಷಣ ಸಂಸ್ಥೆಯಲ್ಲಿ ನಿನ್ನೆ ಇಲೆಕ್ಷನ್ ಆದ್ರೆ ನಾನು ನೆತ್ತಿಲ್ಲ ಅದಕ್ಕೆ. ಯಾಕಂದ್ರೆ 42 ವರ್ಷ ಆಯ್ತು, ನಾನು 78 ವರ್ಷ ಈಗ ಮುಗಿತಾ ಇದ್ದಾವೆ. ಯುವಕರಿಗೆ ಬಿಟ್ಟು ಕೊಟ್ಟಿದ್ದೇವೆ, ಯುವಕರೆಲ್ಲ ಮುಂದೆ ಅದು ಒರೆಸ್ಬೇಕಂತ. ಅದು ರಾಜಕೀಯವಾಗಿನೂ ಸ್ವಲ್ಪ ಕ್ರಿಯಾಶೀಲ ಆಗ್ಬೇಕನ್ನುವಂಥದ್ದು ನಂಬಿದವ್ರದ್ದು ಆಸೆ, ನಿಮ್ ಫಾಲೋವರ್ಸ್ ಆಯ್ತು. ಈಗ ಅದೇ ಅಂದ್ರೆ ಆ ಸಿಸ್ಟಮ್ದೊಳಗೆ ನಾವು ಅದ ಕೂಡ್ರಲ್ಲ ಈಗಿನ ರಾಜಕೀಯ ಸಿಸ್ಟಮ್ದೊಳಗೆ. ಅದಕ್ಕೆ ಕೊನೆಯದಾಗಿ ಪ್ರಶಸ್ತಿ ಅಂತೂ ಬಂದಿದೆ. ಏನ್ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫಾಲೋವರ್ಸ್ ಗಳಿಗೆ ಮತ್ತೆ ನಿಮ್ ಜೊತೆ ನಿಂತು ಕೆಲಸ ಮಾಡಿದವ್ರಿಗೆ ಏನ್ ಹೇಳಿದ್ವಿ? ಇಲ್ಲ, ಅವು ಈಗ ಇಷ್ಟೆಲ್ಲ ಕೊಟ್ಟದ್ದು ಬರೀ ನಾನು ವೈಯಕ್ತಿಕ ಅಲ್ಲ, ನನ್ನ ಹಿನ್ನೆಲೆ ಎಲ್ಲ ಜನರು, ಸಂಸ್ಥೆ KLE ಸೊಸೈಟಿ ಸಂಸ್ಥೆ ಜನರು ಇರ್ಬೋದು, ಕೆಲಸ ಮಾಡೋ ಕುಟುಂಬದವ್ರು ಇರ್ಬೋದು, ಅವ್ರಿಗೆಲ್ಲರಿಗೂ ಇದು ಅವ್ರಿಗೆ ಹೋಗ್ತದ. ನಾನು ಕಾರಣೀಭೂತ ಅಷ್ಟೇ. ಯಾವ್ದು ನೆನಪಿಗೆ? ಈಗ ಬೆಳಗಾವಿ ಸುದ್ದಿ.com. ಈಗ ಅವರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮನೆಯಲ್ಲಿ ಸಂಭ್ರಮ. ಹೀಗಾಗಿ ಡಾಕ್ಟರ್ ರಾಜಶೇಖರ್ ಸರ್, ಇವ್ರು ಮೇಡಮ್ ಮಾತಾಡ್ತಿದ್ವಿ. ಸ್ವಲ್ಪ ನಿಮ್ನ ಎಂಟ್ರಿ ಮಾಡ್ತಾರಂತ ಇವರು ಸರ್ ಜೊತೆಗೆ ಹೆಜ್ಜೆ ಹಾಕಿದವರು ರಾಜಶೇಖರ್ ಸರ್, ದೇಸಾಯಿ ಸರ್. ಗ್ರೀನ್ ಕಲರ್ ಆನ್ ಇರ್ಬೇಕಲ್ರಿ? ಹಾ, ಇರ್ಬೇಕು. ಸರ್ ಮಾತಾಡಿ. ಈಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಕೇಂದ್ರ ಸರ್ಕಾರ ಗೌರವಿಸಿದೆ. ಅವ್ರ ಜೊತೆಯಲ್ಲಿ ಸಂಸ್ಥೆಯ ಆರಂಭದಿಂದಲೂ ಕೂಡ ಈ ಸಂಸ್ಥೆಯಲ್ಲಿ ವೈದ್ಯರಾಗಿ, ಪ್ರಸಿದ್ಧ ವೈದ್ಯರಾಗಿ ಸೇವೆಯನ್ನು ಮಾಡ್ತಿರ್ತಕ್ಕಂತಹ ಡಾಕ್ಟರ್ ರಾಜಶೇಖರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗ್ತಾ ಇದ್ದಂತೆ ಅವರಿಗೆ ಅಭಿನಂದಿಸಲು ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡೋಣ. ಹಿಂಗಿಡಿಲ್ಲ, ಹಿಂಗಿಡಿದ. ಹಾಂ ಸರ್, ಇಲ್ಲಿ ಹಾಕೊಂಡ್ಬಿಟ್ಟು. KLE ಸಂಸ್ಥೆ ಮತ್ತು KLE ಪರಿವಾರಕ್ಕೆ ಇದು ಅತ್ಯಂತ ಸಂತೋಷದ ವಿಚಾರ ಹಾಗೂ ಭಾಳ ಹೆಮ್ಮೆಯ ವಿಚಾರ. ಕಳೆದ 45 ವರ್ಷದಿಂದ ಪ್ರಭಾಕರ್ ಕೋರೆಯವರು KLE ಸಂಸ್ಥೆಯನ್ನು ಹೆಮ್ಮರವಾಗಿ ಬೆಳೆಸಿ 38 ಸಂಸ್ಥೆಯಿಂದ ಹಿಡಿದು 320 ಸಂಸ್ಥೆ ಮಾಡಿದ್ದಾರೆ. ಕೇವಲ ನಂಬರ್ ಒಂದೆಲ್ಲ, ಗುಣಮಟ್ಟದ ವಿಚಾರ ಭಾಳ ಮಾಡ್ತಾ ಇದ್ದಾರೆ. ಯಾವಾಗಲೂ ಗುಣಮಟ್ಟದ ಮಾಡಬೇಕು, ಅತ್ಯುನ್ನತ ಗುಣಮಟ್ಟದ ವಿಚಾರ ಮಾಡಬೇಕು. ಅದು ವೈದ್ಯಕೀಯ ವಿದ್ಯಾಲಯದಲ್ಲಿ ಆಗಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜೊಳಗಾಗಲಿ ಏನೇ ಕೆಲಸ ಮಾಡಿದರೂ ಭಾಳ ಸೂಕ್ಷ್ಮ ಕೆಲಸ ಮಾಡ್ತಾರೆ. ಇಂಥ ದೊಡ್ಡ ಪ್ರಶಸ್ತಿ ಬಂದಿರೋದು KLE ಪರಿವಾರಕ್ಕೊಂದೇ ಅಲ್ಲ, ಹೋಲ್ ಆಫ್ ಕರ್ನಾಟಕಕ್ಕೆ ಭಾಳ ಹೆಮ್ಮೆ ವಿಚಾರ ಆಗಿದೆ. ಬೆಳಗಾವಿಗೆ ವಿಚಾರ ಒಳ್ಳೆಯದು. ಭಾಳ ಜನಕ್ಕೆ ಬೆಳಗಾವಿಗೆ ಯಾರಿಗೆ ಬಂದಂಗೆ ಕಾಣೋದು ಅಲ್ಲಿ ಕಡೆ ಪದ್ಮಶ್ರೀ. ಅದಕ್ಕೆ ನಾವು ಭಾಳ ಸಂತೋಷ ಓಡಿ ಬಂದ್ವಿ. ನ್ಯೂಸ್ ನೋಡಿದ ತಕ್ಷಣ ನಾವು ಅಭಿನಂದನೆ ಮಾಡಬೇಕು ಅಂದ್ಕೊಂಡು ಇದನ್ನು 2 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ವಿ ನಾವು. ಅವ್ರಿಗೆ ಬರಬೇಕು ಅಂದ್ಕೊಂಡು ಮೊದಲೇ ಬರಬೇಕಾಗಿತ್ತು ಅವರಿಗೆ. ಈಗ ಸದ್ಯಕ್ಕೆ ಬಂದಿದೆ, ಭಾಳ ಒಳ್ಳೆ ವಿಚಾರ ಐತೆ. ಸೇವೆ ನೋಡಿದರೆ ಯಾವಾಗೋ ಸಿಗಬೇಕಾಗಿತ್ತು. ಹಾಂ, ಅವ್ರ ಸೇವೆ ನೋಡಿದರೆ ಯಾವಾಗೋ ಸಿಗಬೇಕಾಗಿತ್ತು. ನಮ್ಮ ಸೇವೆ ಆದ್ರೆ ಸರ್, ಹಾಂ, ಅವ್ರ ಸೇವೆ ನಾವು ಶ್ಲಾಘನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 2 ಅಕ್ಷರಗಳನ್ನು ನಾವು ವರ್ತನೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಭಾಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಭಾಳ ಜನ ಮೊನ್ನೆ ಅವರು ಚೇರ್ಮನ್ ಆಗಲಿಲ್ಲ ಅಂದ್ಕೊಂಡು ಅವ್ರು ಭಾಳ ಬೇಜಾರು ಮಾಡ್ಕೊಂಡಿದ್ದಾರೆ. ಬಟ್ ಆದರೂ ಸಹ ಇದೊಂದು ಏನು ಪ್ರಶಸ್ತಿ ಬಂದೈತಿ ಈಗ, ಇದು ಇನ್ನೂ ದೊಡ್ಡಗೆ, ಅದಕ್ಕಿಂತ ದೊಡ್ಡ ಅತ್ಯುತ್ತ ಪ್ರಶಸ್ತಿಯಾಗಿದೆ.
ನಾವು ಇನ್ನೂ ದೇವರಿಗೆ ಬೇಡ್ಕೊಂಡು ಇನ್ನಷ್ಟು ಆರೋಗ್ಯ ಕೊಡಲಿ, ಮತ್ತಷ್ಟು ಸಂಸ್ಥೆ ಬೆಳೆಸಲಿ, ಮಾರ್ಗದರ್ಶಕರಾಗಿ KLE ಸಂಸ್ಥೆ ಮುಂದೆ ನಡೆಸಲಿ ಅಂತ ಅವರಿಗೆ ನಾವು ದೇವರನ್ನ ಬೇಡ್ಕೊಂತಿರ್ತೀವಿ. ಈಗ KLE ಈಗ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಪುತ್ರಿಯಾಗಿರ್ತಕ್ಕಂತಹ ಪ್ರೀತಿ ದೊಡ್ಡವಾಡ ಅವರು ಕೂಡ ಈಗ ನಮ್ಮ ಜೊತೆಗಿದ್ದಾರೆ. ಅವರ ಯಾವ ಸಂತಸವನ್ನು ನಮ್ಮ ಜೊತೆಗೆ ಹಂಚ್ಕೋತಾರೆ. ತುಂಬ ತುಂಬ ಖುಷಿ ಆಗ್ತಾ ಇದೆ, ಶಬ್ದನೇ ಇಲ್ಲ ಹೇಳೋಕ್ಕೆ. ಅವ್ರು ಇಷ್ಟೊಂದು ವರ್ಷಕ್ಕೆ ಕೆಲಸ ಮಾಡಿದ್ದಕ್ಕೂ ಇದೊಂದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅವ್ರಿಗೆ ಸಿಕ್ಕಿದ ಬಗ್ಗೆ ನಮ್ಗೆ ತುಂಬ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿದೆ. ನಮಗೆ ಅವ್ರು ನಿನ್ನೆ KLE ಚೇರ್ಮನ್ ಪೋಸ್ಟಿಂದ 42 ಇಯರ್ಸ್ ಆದಮೇಲೆ ಕೆಳಗಡೆ ಸ್ಟೆಪ್ ಡೌನ್ ಮಾಡಬೇಕು, ನಾವೆಲ್ಲರೂ ಸ್ವಲ್ಪ ನಿರಾಶಾಗಿದ್ವಿ. ಆದರೆ ಇದು ಒಂದು ಗ್ರೇಟ್ ನ್ಯೂಸ್ ಅಂತ ಬಂದಿದೆ. ನಾವು ತುಂಬ ಹ್ಯಾಪಿ ಇದ್ದೀವಿ. ಮತ್ತು ಅವ್ರು ಮಾಡಿದ್ದೆಲ್ಲ ಕೆಲಸಕ್ಕೆ ಇದು ಸರಿಯಾಗಿ ಅವರಿಗೆ ದೇವ್ರು ಕೊಟ್ಟಿದ್ದು ಇದು ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ. ಈಗ 6:23 ನಮಗೆ ಫೋನ್ ಬಂತು, TV 9ದಲ್ಲಿ ನಿಮ್ಮ ತಂದೆ ಹೆಸರು ಬರ್ತಾ ಇದೆ ನೋಡ್ಕೊಳ್ರಿ ಅಂತ ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದೆ. ಹಾಂ, ನನಗೆ ಬೇಡ. ಏನು ಸಂತೋಷ ಆಗಿದೆ? ಭಾಳ ತುಂಬ ಖುಷಿಯಾಗಿದೆ. ಇದು ಬೆಸ್ಟ್ ಅವಾರ್ಡ್ ಅವ್ರಿಗೆ ಸಿಕ್ಕೈತಿ ಮತ್ತು ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಈಗ ಇಷ್ಟೊಂದು ಮಾತುಗಳು ಮನೆಯಲ್ಲೂ ಕೂಡ ಸಂಭ್ರಮ. ಇತ್ತೀಚೆಗಷ್ಟೇ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು KLE ಸಂಸ್ಥೆಯ ಕಾರ್ಯಾಧ್ಯಕ್ಷರ ಸ್ಥಾನದಿಂದ ನಿರ್ಗಮಿಸಿದರು. ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈಗ ಇದೇ ಒಂದು ಟೈಮ್ನಲ್ಲಿ ಈಗ ಕೇಂದ್ರ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಭಾಳ ಖುಷಿಯಾಗಿದೆ ಅಂಥೇಳಿ ಅವ್ರ ಕುಟುಂಬಸ್ಥರು ಕೂಡ ಈಗ ಸಂತಸವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅಭಿನಂದನೆಗಳ ಸುರಿಮಳೆ. ಅವತ್ತಿನಿಂದ ಕೂಡ ಸಾಕಷ್ಟು ಜನ ದೂರವಾಣಿ ಮೂಲಕ ಕರೆ ಮಾಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸಂತಸವನ್ನು, ಆ ಸಂಭ್ರಮವನ್ನು ಹಂಚ್ಕೋತಾ ಇದ್ದಾರೆ. ನನಗೇನು ಗೊತ್ತು, ಈಗ ಮಾಡಲಾಗತ್ತಾನ ಅದು ಯಾರೋ TV ಅವರು